ಹಾಯ್ ಫ್ರೆಂಡ್ಸ್, ನಾನು ನಿಮ್ಮ ಶರಣ್. ಫ್ರೆಂಡ್ಸ್, ಈ ವಿಡಿಯೋದಲ್ಲಿ ಸ್ಯಾಮ್ಸಂಗ್ F12 ಮೊಬೈಲ್ನ ಅನ್ಬಾಕ್ಸ್ ಮತ್ತು ರಿವ್ಯೂ ಮಾಡೋಣ. ಒಂದು 4-5 ದಿನದ ಹಿಂದೆ ನಾನು ಈ ಮೊಬೈಲ್ನ ಆರ್ಡರ್ ಮಾಡಿದ್ದೆ ಅಮೆಝಾನಲ್ಲಿ. ನಿನ್ನೆ ಇದು ಬಂತು. ಈಗ ಅದು ಹೇಗಿದೆ ಮತ್ತು ಫೀಚರ್ಸ್ ಏನೇನಿದೆ ಎಲ್ಲನೂ ನಿಮಗೆ ತಿಳಿಸ್ತೀನಿ. ನಿನ್ನೆ ನಮ್ಮ ಫ್ರೆಂಡ್ ಇದನ್ನು ಓಪನ್ ಮಾಡಿದ್ದಾನೆ. ಆಗಲೇ ಅವನಿಗೊಂದು ಈ ಥರ ಓಪನ್ ಮಾಡಿ ನೋಡೋದಂದರೆ ಭಾಳ ಇಷ್ಟ ಇರುತ್ತೆ. ಅದಕ್ಕೋಸ್ಕರ ಓಪನ್ ಮಾಡೋಕ್ಕೆ ಅವರಿಗೆ ಹೇಳಿದ್ದೆ. ಈಗ ಆ ಬಾಕ್ಸ್ನ ಈಗ ಓಪನ್ ಮಾಡ್ತಾಯಿದ್ದೀನಿ. ಓಪನ್ ಮಾಡಿದಾದ್ಮೇಲೆ ಈ ಥರ ಮೊಬೈಲ್ ಬಾಕ್ಸ್ ಇರುತ್ತೆ. ಇದರಲ್ಲೆಲ್ಲ ಇಲ್ಲಿ ಫೀಚರ್ಸ್ ಕೊಟ್ಟಿದ್ದಾರೆ. 6000 mAh ಬ್ಯಾಟ್ರಿ ಇರುತ್ತೆ. ಇದರಲ್ಲಿ 15 ವ್ಯಾಟ್ ಫಾಸ್ಟ್ ಚಾರ್ಜಿಂಗ್ ಇದೆ. ಚಾರ್ಜ್ ಭಾಳ ಬೇಗ ಆಗುತ್ತೆ. ಮತ್ತು 48 MP + 5 MP + 2 MP + 2 MP ಹಿಂದಿನ ಕ್ಯಾಮ್ರಾ ಇರುತ್ತಲ್ಲ, ರಿಯರ್ ಕ್ಯಾಮ್ರಾ, ಅದು 4 ಕ್ಯಾಮ್ರಾ ಇದೆ ಇದರಲ್ಲಿ. ಫ್ರಂಟ್ ಕ್ಯಾಮ್ರಾ 8 ಮೆಗಾಪಿಕ್ಸೆಲ್ ಇದೆ. ಸ್ಕ್ರೀನ್ ಸೈಜ್ 16.55 ಸೆಂಟಿಮೀಟ್ರ್ ಇದೆ. ವೆಯ್ಟ್ 221 ಗ್ರಾಮ್ಸ್ ಇರುತ್ತೆ ಇದರಲ್ಲಿ. ನೋಡ್ತಾ ಇದ್ದೀರಾ, ಸ್ಯಾಮ್ಸಂಗ್ ಗ್ಯಾಲಕ್ಸಿ M12 ಅಂತಿದೆ. ಓಪನ್ ಮಾಡೋಣ. ಬಾಕ್ಸಲ್ಲಿ ಏನೇನು ಇರುತ್ತೆ ಎಲ್ಲನೂ ನಿಮಗೆ ತೋರಿಸ್ತೀನಿ. ಓಪನ್ ಮಾಡಿದರೆ ಫಸ್ಟ್ಗೆ ಮೊಬೈಲ್ ಇದೆ. ಮೊಬೈಲ್ ಚೆನ್ನಾಗಿದೆ. ವೆಯ್ಟ್ ಜಾಸ್ತಿ ಇದೆ ಅನಿಸುತ್ತೆ. ಸ್ಯಾಮ್ಸಂಗ್ ಮೊಬೈಲ್ ಫಸ್ಟ್ ಟೈಮ್ ಯೂಸ್ ಮಾಡ್ತಾಯಿದ್ದೀನಿ ನಾನು. ಮೊದಲು ಈಗ ಕ್ಯಾಮ್ರಾ ರೆಕಾರ್ಡ್ ಮಾಡ್ತಾಯಿದ್ದೀನಲ್ಲ, ಇದು ರಿಯಲ್ಮಿ 7i ಇದೆ. ಯೂಟ್ಯೂಬ್ಗೋಸ್ಕರ ಇನ್ನೊಂದು ಮೊಬೈಲ್ ತೊಗೊಂಡಿದ್ದೀನಿ. ನೆಕ್ಸ್ಟ್ ಈ ಮೊಬೈಲ್ ಕೂಡ ಯೂಟ್ಯೂಬ್ಗೋಸ್ಕರ ಯೂಸ್ ಮಾಡ್ತೀನಿ ನಾನು. ಈ ಮೊಬೈಲ್ ತೆಗೆದಿಡೋಣ ಈ ಕಡೆ. ಈಗ ಮತ್ತೆ ಬಾಕ್ಸಲ್ಲಿ ಏನೇನಿರುತ್ತೆ ಅಂತ ನೋಡೋಣ. ಸ್ಯಾಮ್ಸಂಗ್ ಅಡ್ಯಾಪ್ಟರ್ ಇದೆ. ಮತ್ತು ನೆಕ್ಸ್ಟ್ ಕೇಬಲ್ ಇದೆ. 15 ವ್ಯಾಟ್ ಚಾರ್ಜರ್ ಇದು, ಬೇಗ ಚಾರ್ಜ್ ಆಗುತ್ತೆ. ಇದ್ರ ಬ್ಯಾಟ್ರಿ 6000 mAh ಬ್ಯಾಟ್ರಿ ಇದೆ ಈ ಸ್ಯಾಮ್ಸಂಗ್ ಮೊಬೈಲ್ಗೆ. ಮತ್ತು ಏನೇನಿದೆ ನೋಡೋಣ. ಎಜೆಕ್ಟರ್ ಪಿನ್ ಕೂಡ ಕಾಣಿಸ್ತಾ ಇಲ್ಲ ಇದರಲ್ಲಿ. ಎಜೆಕ್ಟರ್ ಪಿನ್ ಕೂಡ ನನಗೆ ಕಾಣಿಸ್ತಾ ಇಲ್ಲ ಅನಿಸುತ್ತೆ. ಮೋಸ್ಟ್ಲಿ ಸಿಮ್ ಎಜೆಕ್ಟ್ರು. ನನ್ನ ಹತ್ರ 2-3 ಇದ್ದಾವೆ ಹಳೆ ಫೋನ್ದು, ಅದೇ ಯೂಸ್ ಮಾಡ್ಕೊತೀನಿ. ಮತ್ತು ಈ ಮೊಬೈಲ್ನ ಫೀಚರ್ಸ್ ಏನು ಅಂತ ಆಗಲೇ ಹೇಳಿದ್ದೀನಿ. ಇಲ್ಲಿ ಒಂದೇನೋ ಕವರ್ ಇದೆ ನೋಡೋಣ. ಸಾರಿ, ಇಲ್ಲಿ ಎಜೆಕ್ಟರ್ ಪಿನ್ ಇದೆ. ನಿನ್ನೆ ಅವನು ಮೊಬೈಲ್ ನೋಡಬೇಕಾದ್ರೆ ಇದು ಯಾವ ಹೇಗೆ ಬೇಕಾದರೆ ಇಟ್ಬಿಟ್ಟಿದ್ದಾನೆ, ಅದಕ್ಕೆ ಕಾಣಲಿಲ್ಲ. ಎಜೆಕ್ಟರ್ ಪಿನ್ನು ಕೊಟ್ಟಿದ್ದಾರೆ. ಈ ಪಿನ್ನನ್ನು ನಾನು ಸೈಡ್ಗೆ ಇಡ್ತೀನಿ. ಇದನ್ನು ಓಪನ್ ಮಾಡಿ ನೋಡೋಣ ಏನಿದೆ ಅಂಥೇಳಿ. ಕ್ವಿಕ್ ಸ್ಟಾರ್ಟ್ ಗೈಡ್ ಅಂತಿದೆ. ರೀಸನಲ್ ಲಾಕ್ ಗೈಡ್ ಅಂತಿದೆ. ವಾರಂಟಿ ಕಾರ್ಡ್ ಕೂಡ ಇದೆ ಇದರಲ್ಲಿ. ಇಷ್ಟೇ ಇದೆ ಫ್ರೆಂಡ್ಸ್ ಈ ಬಾಕ್ಸಲ್ಲಿ. ಬ್ಯಾಕ್ ಕವರ್ ಆಗಲಿ ಮತ್ತು ಸ್ಕ್ರೀನ್ ಗಾರ್ಡ್ ಆಗಲಿ ಏನೂ ಕೊಟ್ಟಿಲ್ಲ ಇದರಲ್ಲಿ. ಒಂದು ಮೊಬೈಲು ಮತ್ತು ಚಾರ್ಜರ್ ಅಷ್ಟೇ ಇದೆ. ಮೊಬೈಲ್ ತುಂಬ ಚೆನ್ನಾಗಿದೆ. ವೆಯ್ಟ್ ಜಾಸ್ತಿ ಇದೆ. ಮೊಬೈಲ್ ಶೇಪ್ ತುಂಬ ಚೆನ್ನಾಗಿದೆ. ನನಗೆ ಭಾಳ ಇಷ್ಟ ಆಯ್ತು ಇದು. ಫೀಚರ್ಸ್ ಕೂಡ ಚೆನ್ನಾಗಿದೆ ಫ್ರೆಂಡ್ಸ್ ಇದರಲ್ಲಿ. ಈಗ ಆಫರ್ ಇತ್ತಲ್ಲ, ಅದಕ್ಕೋಸ್ಕರ ನಾನು ಇದರಲ್ಲಿ ಅಮೆಝಾನಲ್ಲಿ ಬೈ ಮಾಡಿದೆ. 12,000 ರುಪೀಸ್ ಇತ್ತು ಇದಕ್ಕೆ. ಈಗ ಆಫರ್ ಇದಕ್ಕೋಸ್ಕರ ಇದು 9,500 ಇತ್ತು. ಅದು ಕೂಡ ನಾನು ಬಜಾಜ್ ಕಾರ್ಡಿಂದ EMI ಮಾಡಿದ್ದೀನಿ. ತಿಂಗಳಿಗೆ 3,200 ರುಪೀಸ್ ಆಗುತ್ತೆ. 3 ಮಂತ್ಸ್ ಪೇ ಮಾಡಬೇಕು. ಮತ್ತು ಆ ಚಾರ್ಜ್ ಈ ಚಾರ್ಜ್ ಅಂತೇಳಿ ಒಂದು 500ವರೆಗೂ ಕಟ್ ಮಾಡ್ಕೊತಾರೆ. ಟೋಟಲ್ 10,000ವರೆಗೂ ಆಗುತ್ತೆ ಚಾರ್ಜು. 10,000ಗೆ ಈ ಥರ ಒಳ್ಳೆ ಮೊಬೈಲ್ ಇದೆ. ಇನ್ನೂ ಕೂಡ ಆಫರ್ ಇದೆ ಅಮೆಝಾನಲ್ಲಿ. ನಾನು ಚೆಕ್ ಮಾಡಿದ್ದೀನಿ. ಈಗ ಆಫರ್ ಇದೆ, ಚೆನ್ನಾಗಿದೆ ಮೊಬೈಲ್. ನೀವು ಬೇಕಾದರೆ ತೊಗೊಳ್ಬೋದು. ಇದರಲ್ಲಿ ನೋಡ್ತಾ ಇದ್ದೀರಾ 4 ಕ್ಯಾಮ್ರಾ ಇದೆ, 48 MP ಅಂಥೇಳಿ. ಮತ್ತು ಇಲ್ಲಿ ಫ್ಲ್ಯಾಶ್ ಇದೆ. ಮತ್ತು ಇದರಲ್ಲಿ ಫೇಸ್ ರೆಕಾಗ್ನಿಷನ್ ಒಂದು ಫೀಚರ್ ಕೂಡ ಇದೆ. ಮತ್ತು ಫಿಂಗರ್ ಪ್ರಿಂಟ್ ಆಪ್ಷನ್ ಕೂಡ ಇದೆ ಇದರಲ್ಲಿ. ಈ ಮೊಬೈಲ್ನಲ್ಲಿ ತುಂಬ ಚೆನ್ನಾಗಿದೆ ಫ್ರೆಂಡ್ಸ್ ಈ ಮೊಬೈಲು. ಇಷ್ಟೊಂದು ಕಮ್ಮಿ ಬೆಲೆಗೆ ನೀವು ತೊಗೊಳ್ಳೋದು ತುಂಬ ಒಳ್ಳೆಯದು, ತುಂಬ ಚೆನ್ನಾಗಿರುತ್ತೆ. ಆನ್ ಮಾಡಿ ನೋಡ್ತಾ ಇದ್ದೀನಿ ಯಾವ ಥರ ಕಾಣಿಸುತ್ತೆ ಸ್ಕ್ರೀನ್ ಅಂತೇಳಿ. ಫ್ರಂಟ್ ಕ್ಯಾಮ್ರಾ ಇದೆ. ಶೇಪ್ ತುಂಬ ಚೆನ್ನಾಗಿದೆ ಫ್ರೆಂಡ್ಸ್ ಈ ಮೊಬೈಲ್ದು. ಈ ಸ್ಕ್ರೀನ್ನ ಈ ಥರ ಓಪನ್ ಮಾಡ್ತೀನಿ ಕವರ್ನ. ಅಂದರೆ ವೆಯ್ಟ್ ಜಾಸ್ತಿ ಇದೆ ಫ್ರೆಂಡ್ಸ್ ಇದು. ಬೇರೆ ಮೊಬೈಲ್ ಯೂಸ್ ಮಾಡಿದ್ದೀನಿ, ಅದಕ್ಕಿಂತ ಇದು ವೆಯ್ಟ್ ಜಾಸ್ತಿ ಅನಿಸ್ತಾ ಇದೆ ನನಗೆ. ಆನ್ ಆಗಿದೆ.
ಸೆಟ್ಟಿಂಗಲ್ಲಿ ಹೋಗೋಣ. ಲಾಸ್ಟ್ಗೆ ಅಬೌಟ್ ಫೋನ್ ಅಂತ ಇರುತ್ತೆ, ಇದರಲ್ಲಿ ಎಲ್ಲನೂ ಗೊತ್ತಿರುತ್ತೆ. ಗ್ಯಾಲಕ್ಸಿ M12 ಅಂತೇಳಿ. ಮತ್ತು ಸಾಫ್ಟ್ವೇರ್ ಇನ್ಫಾರ್ಮೇಷನ್ ಬೇಕಾದರೆ ನೀವು ನೋಡ್ಕೋಬೋದು. ಇದು 4 GB ರ್ಯಾಮ್ ಮತ್ತು 64 GB ಇಂಟರ್ನಲ್ ಇರುತ್ತೆ. ಇದರಲ್ಲಿ 4 GB ರ್ಯಾಮ್ ಸಾಕಾಗುತ್ತೆ ಯೂಸ್ ಮಾಡೋದಕ್ಕೆ. 6 GB ರ್ಯಾಮ್ ಇದ್ದರೆ ಇನ್ನೂ ಚೆನ್ನಾಗಿರುತ್ತೆ. ಅದಕ್ಕೆ ಸ್ವಲ್ಪ ದುಡ್ಡು ಜಾಸ್ತಿ ಇರುತ್ತೆ, ಅದಕ್ಕೋಸ್ಕರ ನಾನು ಇದನ್ನೇ ತೊಗೊಂಡಿದ್ದೀನಿ. ಎಲ್ಲ ಅಪ್ಲಿಕೇಶನ್ಸ್ ಎಲ್ಲ ಪ್ರೀ ಲೋಡೆಡ್ ಇದೆ, ನೀವು ಕೂಡ ಯೂಸ್ ಮಾಡ್ಕೋಬೋದು. ಚೆನ್ನಾಗಿದೆ ಅನಿಸುತ್ತೆ. ನೀವು ಕೂಡ ಇಷ್ಟು ಕಮ್ಮಿ ಬೆಲೆಗೆ ತೊಗೋಬೇಕು ಅಂದ್ಕೊಂಡ್ರೆ ಇನ್ನೂ ಆಫರ್ ಇದೆ, ಅಮೆಝಾನಲ್ಲಿ ಹೋಗಿ ಪರ್ಚೇಸ್ ಮಾಡ್ಬೋದು. ಫ್ರೆಂಡ್ಸ್, ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ. ನನ್ನ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ರೀತಿ ಒಳ್ಳೊಳ್ಳೆ ವೀಡಿಯೋಸ್ನ ನಾನು ಅಪ್ಲೋಡ್ ಮಾಡ್ತಾ ಇರ್ತೀನಿ. ಥ್ಯಾಂಕ್ ಯು ಫ್ರೆಂಡ್ಸ್, ಥ್ಯಾಂಕ್ ಯು ವೆರಿ ಮಚ್.